ಎಲ್ಲರಿಗೂ ನಮಸ್ಕಾರ. ನಾನು ಪಮ್ಮಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನಮ್ಮ ವಿಡಿಯೋನ ನೋಡ್ತಾ ಇರೋರು ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಸಬ್ಸ್ಕ್ರೈಬ್ ಆಗಿರೋರು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ನಮಗೆ ಸಪೋರ್ಟ್ ಮಾಡಿ. ಇವತ್ತಿನ ಹೊಸ ವಿಷಯ ಏನು ಅಂತ ನೋಡೋಣ ಬನ್ನಿ. ಇವತ್ತು ನಾನು ನಿಮಗೆ ನಮ್ಮ ಮನೇಲಿರುವಂಥ ಗಿಡಗಳನ್ನ ಪರಿಚಯ ಮಾಡಿಸ್ಕೊಡ್ತೀನಿ. ಈ ತುಳಸಿ ಗಿಡನ ಒಂದು 5-6 ತಿಂಗಳಾಗಿದೆ ನೆಟ್ಟು. ಅದ್ರ ತುಂಬ ಹೂವು ಮತ್ತು ಬೀಜನ ಬಿಟ್ಟಿದೆ. ಈ ತುಳಸಿ ಬೀಜನ ಕಷಾಯಕ್ಕೆ, ಇನ್ನೂ ತುಂಬ ಆರೋಗ್ಯ ಸಮಸ್ಯೆಗಳಿಗೆ ಇದನ್ನು ಬಳಸ್ತಾರೆ. ಕನಕಾಂಬರ ಹೂವು ಎಲ್ಲ ತುಂಬ ಬಿಟ್ಟಿದೆ, ಅದನ್ನು ನನ್ನ ಮಗಳು ಬಿಡಿಸ್ಕೊತಾ ಇದ್ದಾಳೆ. ಈ ವಿಡಿಯೋದಲ್ಲಿ ಕಾಣಿಸ್ತಾ ಇದೆಯಲ್ಲ ರೇನ್ಬೋ ಥರ. ಸನ್ಸೆಟ್ ಆಗುವಾಗ ನಾನು ಕ್ಯಾಮ್ರಾನ ಅದ್ರ ಆಪೋಸಿಟ್ ಹಿಡ್ದಿರೋದ್ರಿಂದ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಬಿಸಿಲು. ನೋಡಿ ಇಲ್ಲಿ ಈ ಗುಲಾಬಿ ಗಿಡ, ಒಂದೇ ಗಿಡ ಒಂದು ದಿನಕ್ಕೆ ಒಂದು 15ರಿಂದ 20 ಹೂವನ್ನು ಬಿಡುತ್ತೆ. ಆದರೆ ಒಂದು ವರ್ಷಕ್ಕೊಂದ್ಸಲ ಇದನ್ನು ಕಟ್ ಮಾಡಿಬಿಟ್ಟು ಇದ್ರ ತುದಿಗಳಿಗೆ ಸಗಣಿನ ಅಂಟಿಸ್ತಾರೆ. ಹೀಗೆ ಮಾಡೋದ್ರಿಂದ ಗುಲಾಬಿ ಗಿಡ ಇನ್ನೂ ತುಂಬ ಚೆನ್ನಾಗಿ ಹೂಗಳನ್ನ ಬಿಡುತ್ತೆ. ನೆಕ್ಸ್ಟ್ ನೋಡಿ, ನಾನಿವಾಗ ಸೂಜಿ ಮಲ್ಲಿಗೆ ಗಿಡನ ತೋರಿಸ್ತಾ ಇದ್ದೀನಿ. ಇದರಲ್ಲಿ ಹೂಗಳನ್ನ ಕೂಡ ತೋರಿಸ್ತೀನಿ. ಈ ಗಿಡದಲ್ಲಿ ಒಂದೇ ಒಂದು ಬಳ್ಳಿನ ಕಿತ್ತು ನೆಟ್ಟರು ಸಾಕು, ಗಿಡ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಒಂದೇ ಒಂದು ಗೊಂಚಲಲ್ಲಿ ತುಂಬಾ ಹೂ ಬಿಡುತ್ತೆ. ಈ ಗಿಡ ತುಂಬ ಚೆನ್ನಾಗಿ ಹರಡ್ಕೊಂಡು ಚೆನ್ನಾಗಿ ಬಂದರೆ ಪ್ರತಿದಿನ ಒಂದೇ ಗಿಡದಲ್ಲಿ ನಿಮಗೆ 1/4 kg ಹೂವು ಸಿಗುತ್ತೆ. ನಾನಿವಾಗ ನೆಕ್ಸ್ಟು ಬದನೆಕಾಯಿ ಗಿಡನ ತೋರಿಸ್ತಾ ಇದ್ದೀನಿ. ಇದು ಬಿಳಿ ಬದನೆಕಾಯಿ ಉದ್ದದ್ದು. ಈ ಗಿಡನೂ ಅಷ್ಟೇ ಒಂದು ಸಲಿಗೆ ಬಿಟ್ಟರೆ ಒಂದು 40ರಿಂದ 50 ಕಾಯಿನ ಬಿಡುತ್ತೆ. ಇದು ಬೀಜನೂ ಜಾಸ್ತಿ ಅಷ್ಟು ಇರೋದಿಲ್ಲ, ಹಾಗಾಗಿ ತುಂಬ ಚೆನ್ನಾಗಿರುತ್ತೆ ವಾಂಗಿಭಾತ್ಗೆ, ಸಾಂಬಾರಿಗೆಲ್ಲ. ಈ ಒಂದು ಬದನೆಕಾಯಿನ ಹಾಗೆ ಬಿಟ್ಬಿಟ್ಟಿದ್ದಾರೆ ಹಣ್ಣಾಗಲಿ ಅಂತ. ಇದು ಚೆನ್ನಾಗಿ ಹಣ್ಣಾದಮೇಲೆ ಇದನ್ನು ಬಿಸಿಲಲ್ಲಿ ಒಣಗಿಸಿ ಮತ್ತು ಅದನ್ನೇ ಬೀಜ ಮಾಡ್ತಾರೆ. ನೋಡಿ, ಇಲ್ಲಿ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಬದನೆಕಾಯಿ ಹೂವು ಲ್ಯಾವೆಂಡರ್ ಕಲರ್ ಬರುತ್ತೆ. ನೆಕ್ಸ್ಟ್ ನಾನು ನಿಮಗೆ ಕಾಕಡ ಗಿಡನ ತೋರಿಸ್ತಾ ಇದ್ದೀನಿ. ಈ ಕಾಕಡ ಗಿಡಕ್ಕೆ ಮರ ಕಾಕಡ ಅಂತ ಕರೀತಾರೆ. ನಾವಿಲ್ಲಿ ಒಂದೇ ಒಂದು ಗಿಡನ ತೊಗೊಂಬಂದು ನೆಟ್ಟಿದ್ದು. ಅದು ಒಂದೇ ಗಿಡದಲ್ಲಿ ಒಂದು 1/4 kg ಹೂವು ಸಿಗುತ್ತೆ ದಿನ. ಈ ಗಿಡ ಒಂದನ್ನು ನೆಟ್ಟರೆ ಸಾಕಾಗುತ್ತೆ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಗಿಡ ಅಂತ. ತುಂಬ ಹೂ ಸಿಗೋದ್ರಿಂದ ದೇವ್ರ ಫೋಟೋಗೆಲ್ಲ ಇದೇ ಸಾಕಾಗಿಬಿಡುತ್ತೆ. ಪಾಟಲ್ಲೆಲ್ಲ ಬೇಕು ನೆಡ್ತೀವಿ ಅನ್ನೋರಿಗೆ ಈ ಗಿಡ ತುಂಬ ಯೂಸ್ಫುಲ್ ಆಗುತ್ತೆ. ಆದರೆ ಇದನ್ನು ತುಂಬ ದೊಡ್ಡ ಪಾಟಲ್ಲೇ ನೆಡಬೇಕು, ಇಲ್ಲಾಂದರೆ ಅಷ್ಟೊಂದು ಹೂ ಬಿಡೋದಿಲ್ಲ. ನಾವು ಈ ಗಿಡನ ಡೈರೆಕ್ಟ್ ನೆಲಕ್ಕೆ ನೆಟ್ಟಿರೋದ್ರಿಂದ ಈ ಗಿಡದ ಬೇರುಗಳು ಮಣ್ಣು ಒಳಗಡೆಯಿಂದ ಹೋಗಿ ಮತ್ತೆ ಚಿಕ್ಕ ಚಿಕ್ಕ ಗಿಡಗಳು ಬಂದಿದೆ. ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಚಿಕ್ಕ ಚಿಕ್ಕ ಗಿಡಗಳು. ಇದನ್ನು ಬೇಕಾದ್ರೆ ಕಿತ್ಬಿಟ್ಟು ಮತ್ತೆ ಬೇರೆ ಬೇರೆ ಕಡೆ ನೆಡಬಹುದು. ನಾವಿಲ್ಲಿ ನೆಟ್ಟಿಲ್ಲ, ಹಾಗಾಗಿ ಅಲ್ಲೇ ಬಂದುಬಿಟ್ಟಿದೆ ಹೂಗಳು ಕೂಡ. ನೆಕ್ಸ್ಟ್ ನಾನು ನಿಮಗೆ ಒಂದು ಸರ್ಪ್ರೈಸ್ನ ತೋರಿಸ್ಲೇಬೇಕು. ಅದೇನು ಅಂತ ಇವಾಗ ಹೇಳ್ತೀನಿ ನೋಡಿ. ಕರಿಬೇವಿನ ಸೊಪ್ಪಿನ ಗಿಡ ತುಂಬ ಚೆನ್ನಾಗಿ ಬಂದಿದೆ ಮರದ ಥರ. ಆದರೆ ಇವಾಗ ಸ್ವಲ್ಪ ಬೇಸಿಗೆ ಆಗಿರೋದ್ರಿಂದ ಗಿಡದಲ್ಲಿ ಸ್ವಲ್ಪ ಕರಿಬೇವಿನ ಸೊಪ್ಪು ಎಲೆಗಳೆಲ್ಲ ಉದುರೋಗ್ಬಿಟ್ಟಿದೆ. ಮತ್ತು ಮಳೆಗಾಲ ಬಂದಾಗ ಮತ್ತೆ ತುಂಬ ಚೆನ್ನಾಗಿ ಚಿಗುರುತ್ತೆ. ಅವಾಗ ಈ ಗಿಡನ ನೋಡೋದಕ್ಕೆ ತುಂಬ ಖುಷಿ ಅನಿಸುತ್ತೆ. ನಾನು ನಿಮ್ಗೆ ಹೇಳಿದ್ನಲ್ಲ ಸರ್ಪ್ರೈಸ್, ಅದು ಇದೇನೆ. ನೋಡಿ, ಇವಾಗ ತೋರಿಸ್ತೀನಿ ಈ ಗಿಡನ. ಇದು ಪೂರ್ತಿ ಕರಿಬೇವಿನ ಸೊಪ್ಪಿನ ಗಿಡನೇ. ಆದರೆ ಇಲ್ಲಿ ಮಾತ್ರ ಕರಿಬೇವಿನ ಸೊಪ್ಪಿನ ಗಿಡದ ಜೊತೆಗೆ ಯಾವುದೋ ಒಂದು ಗಿಡ ಬಂದುಬಿಟ್ಟಿದೆ. ಒಳ್ಳೆ ಎಕ್ಕದ ಗಿಡದ ಥರ ಇದೆ ನೋಡೋದಕ್ಕೆ. ಆದರೆ ಇದ್ರ ರೂಟ್ಸ್ ಎಲ್ಲೂ ಇಲ್ಲ, ಕಾಣಿಸೋದು ಇಲ್ಲ. ಆದರೆ ಮಧ್ಯದಲ್ಲಿ ಮಾತ್ರ ಈ ಗಿಡ ಬಂದುಬಿಟ್ಟಿದೆ. ಅದು ಹೇಗೆ ಬಂತು ಅಂತ ನಮಗೆ ತುಂಬ ಆಶ್ಚರ್ಯ ಅನಿಸುತ್ತೆ. ನೋಡಿ, ಇದ್ರದ್ದು ಗಿಡ ಪೂರ್ತಿ ತೋರಿಸ್ತೀನಿ. ರೂಟ್ಸ್ ಮಾತ್ರ ಎಲ್ಲೂ ಕಾಣಿಸೋದಿಲ್ಲ. ನಿಮ್ಮ ಮನೆಗಳಲ್ಲಿ ಯಾರ ಮನೆಯಲ್ಲಾದರೂ ಈ ಥರ ಇದ್ದರೆ ಕಮೆಂಟ್ಸಲ್ಲಿ ತಿಳಿಸಿ ಇದು ಏನಿರಬಹುದು ಅಂತ. ನೋಡಿ, ಇವಾಗ ಕರಿಬೇವಿನ ಸೊಪ್ಪಿನ ಮರನ ನಾನು ತೋರಿಸ್ತೀನಿ ಪೂರ್ತಿ. ನೋಡಿ, ಸುತ್ತ ತೋರಿಸ್ತಾ ಇದ್ದೀನಿ. ಆದರೆ ಇಲ್ಲಿರೋದು ಕರಿಬೇವಿನ ಸೊಪ್ಪಿನ ಮರ ಮಾತ್ರನೇ, ಇನ್ಯಾವ ಗಿಡ ಕೂಡ ಇಲ್ಲಿ ಬಂದಿಲ್ಲ. ಆದರೆ ಮೇಲ್ಗಡೆ ಮಾತ್ರ ಆ ಕರಿಬೇವಿನ ಸೊಪ್ಪಿನ ಮರದಲ್ಲಿ ಬೇರೆ ಗಿಡ ಕಾಣಿಸ್ತಾ ಇದೆ. ಇದನ್ನು ನೋಡಿದ್ರೆ ತುಂಬ ವಿಚಿತ್ರ ಅನಿಸುತ್ತೆ. ಯಾಕಂದರೆ ಕಸಿ ಮಾಡೋದಾದರೆ ನಾವೇ ನೆಟ್ಟಿರ್ತೀವಿ, ಇದು ಕಸಿ ಕೂಡ ಮಾಡಿಲ್ಲ. ಇದು ಯಾವ ಗಿಡ ಅಂತ ಕೂಡ ಗೊತ್ತಾಗಲಿಲ್ಲ, ಅದಕ್ಕೆ ಸುಮ್ಮನೆ ಆಗ್ಬಿಟ್ಟಿದ್ದೀವಿ. ನೆಕ್ಸ್ಟ್ ನಾನು ನಿಮಗೆ ನಮ್ಮಲ್ಲಿರೋ ದಾಳಿಂಬೆ ಗಿಡ ಮತ್ತು ಎಲೆ ಗಿಡನ ತೋರಿಸ್ತೀನಿ ಬನ್ನಿ. ಎಲೆ ಬಳ್ಳಿನ ಕೆಳಗಡೆಯಿಂದ ಒಂದೇ ಒಂದು ಬೇರನ್ನ ನಾವು ನೆಟ್ಟಿರೋದು ಅಷ್ಟೇ. ಅದು ಮೇಲ್ಗಡೆಗೆ ಹಬ್ಕೊಂಡು ಬಂದು ಇಷ್ಟು ದೊಡ್ಡ ಗಿಡ ಆಗೋಗ್ಬಿಟ್ಟಿದೆ. ನೋಡಿ, ಇಲ್ಲಿ
ಇದು ಟೆರಸಲ್ಲಿ ಒಂದು ಕಾಲು ಭಾಗ ಇದೆ ಹಿಡ್ಕೊಂಡ್ಬಿಟ್ಟಿದೆ. ಒಂದು ಗಿಡನ ನೆಟ್ಟರೆ ಸಾಕು, ಜಾಗ ಇದ್ದು ಮತ್ತು ಅದಕ್ಕೆ ಚೆನ್ನಾಗಿ ಫಲವತ್ತತೆ ಇದ್ದರೆ ಈ ಥರ ತುಂಬ ಚೆನ್ನಾಗಿ ಚಿಗುರುತ್ತೆ. ಏನಾದ್ರು ಫಂಕ್ಷನ್ಸು ಅಥವಾ ಪೂಜೆ ಎಲ್ಲದಕ್ಕೂ ಈ ಥರ ಒಂದು ಗಿಡ ನೆಟ್ಕೊಂಡ್ರೆ ಸಾಕಾಗ್ಬಿಡುತ್ತೆ. ಮತ್ತು ಮನೆ ಮುಂದೆ ಈ ಥರ ಎಲೆ ಬಳ್ಳಿನ ನೆಟ್ಟೋದು ತುಂಬ ಒಳ್ಳೆಯದು ಅಂತಾರೆ. ಇದನ್ನು ಹಬ್ಸೋದು ಕೂಡ ಏನು ಕಷ್ಟ ಆಗಲ್ಲ. ಒಂದೇ ಒಂದು ಗಿಡನ ಕಟ್ ಮಾಡಿ ನೆಟ್ಟರು ಸಾಕು, ಬಂದುಬಿಡುತ್ತೆ, ತುಂಬ ಚೆನ್ನಾಗಿ ಚಿಗುರುತ್ತೆ. ನೋಡಿ ಇಲ್ಲಿ ಗಿಡ ಕೆಳಗಡೆ ಕೂಡ ತೋರಿಸ್ತಾ ಇದ್ದೀನಿ. ನೆಕ್ಸ್ಟು ನಾನು ನಿಮಗೆ ಒಂದೆಲ್ಗದ ಸೊಪ್ಪನ್ನ ತೋರಿಸ್ತಾ ಇದ್ದೀನಿ. ಈ ಒಂದೆಲ್ಗ ಗಿಡ ಮಕ್ಕಳಿಗೆ ನೆನಪಿನ ಶಕ್ತಿಗೆ ತುಂಬ ಒಳ್ಳೆಯದು ಅಂತಾರೆ. ನಮ್ಮ ಮಮ್ಮಿ ಇಲ್ಲಿ ಪರಂಗಿ ಬೀಜ ಕೂಡ ಹಾಕ್ಬಿಟ್ಟಿದ್ದಾರೆ, ಅದು ಕೂಡ ತುಂಬ ಚೆನ್ನಾಗಿ ಮೊಳಕೆ ಬಂದಿದೆ, ಎಲ್ಲ ಒಟ್ಟಿಗೆ ಬಂದುಬಿಟ್ಟಿದೆ. ನಲ್ಲಿ ಪಕ್ಕ ನೀವು ತುಂಬ ನೀರಿರುವಂಥ ಕಡೆ ಈ ಒಂದೆಲ್ಗ ಸೊಪ್ಪನ್ನ ಹಾಕ್ಬಿಟ್ರೆ ಸಾಕು, ಒಂದೆರಡು ಬೇರೆ ನೆಟ್ಟರೆ ಸಾಕಾಗುತ್ತೆ. ಇದು ಇಷ್ಟು ಚೆನ್ನಾಗಿ ಬರುತ್ತೆ. ತಾಮ್ರ ಚೊಂಬಲ್ಲಿ ರಾತ್ರಿ ಟೈಮ್ ನೆನೆಸ್ಬಿಟ್ಟು ಈ ಎಲೆಗಳನ್ನ ಬೆಳಗ್ಗೆ ಆ ನೀರು ಜೊತೆಗೆ ಎಲೆನೂ ತಿನ್ನಿಸೋದ್ರಿಂದ ಮಕ್ಕಳಿಗೆ ನೆನಪಿನ ಶಕ್ತಿ ತುಂಬ ಹೆಚ್ಚುತ್ತೆ. ಮತ್ತು ದೊಡ್ಡವರು ನಾವುಗಳು ಕೂಡ ಇದನ್ನು ಸಾಂಬಾರು ಪಲ್ಯ ಏನಕ್ಕಾದ್ರೂ ಸರಿನೇ ಹಾಕ್ಕೊಂಡು ತಿನ್ನಬಹುದು. ಇದು ಹೆಲ್ತ್ಗೆ ತುಂಬ ಒಳ್ಳೆಯದು. ನೆಕ್ಸ್ಟ್ ನಾನು ನಿಮಗೆ ಕಾಮಕಸ್ತೂರಿ ಗಿಡನ ತೋರಿಸ್ತಾ ಇದ್ದೀನಿ. ಇದು ಒಂದೇ ಒಂದು ಗಿಡನ ನೆಟ್ಟರೆ ಸಾಕು, ಹೂದೊಟ್ಟು ತುಂಬ ಇದ್ರ ಸ್ಮೆಲ್ಲೇ ಇರುತ್ತೆ, ಅಷ್ಟೊಂದು ಚೆನ್ನಾಗಿರುತ್ತೆ, ಸ್ಟ್ರಾಂಗ್ ಆಗಿರುತ್ತೆ ಸ್ಮೆಲ್ ಕೂಡ. ತುಂಬ ಹೆಲ್ತ್ ಪ್ರಾಬ್ಲಮ್ಸ್ಗೆ ಈ ಗಿಡನ ಕೂಡ ಬಳಸ್ತಾರೆ. ನೆಕ್ಸ್ಟ್ ನಾನು ನಿಮಗೆ ಒಂದು ಕಲರ್ಫುಲ್ ಆಗಿರುವಂಥ ಹೂ ಗಿಡನ ತೋರಿಸ್ತಾ ಇದ್ದೀನಿ. ನೋಡಿ ಇದರಲ್ಲಿ 2 ಕಲರ್ ಹೂಗಳನ್ನ ಬಿಟ್ಟಿದೆ, ಒಂದು ಪಿಂಕು ಮತ್ತು ವೈಟ್. ಈ ಗಿಡದ ಹೆಸರು ಏನಿರ್ಬೋದು ಅಂತ ಕಮೆಂಟಲ್ಲಿ ತಿಳಿಸಿ. ಈ ಗಿಡದಿಂದ ಹೂವನ್ನ ಕಿತ್ಬಿಟ್ರೆ ಈ ಹೂವು ಜಾಸ್ತಿ ಟೈಮ್ ಇರೋದಿಲ್ಲ, ಹಾಳೋಗಿಬಿಡುತ್ತೆ ಬೇಗ. ನಮ್ಮ ನಾಯಿ ಮರಿ ಕೂಡ ನಾವು ಹೋದ್ವಿ ಅಂತ ತುಂಬ ಆಟಾಡ್ತಾ ಇದೆ ಅದು. ನೆಕ್ಸ್ಟ್ ನಾನು ನಿಮಗೆ ಬಟರ್ ಫ್ರೂಟ್ ಗಿಡನ ತೋರಿಸ್ತೀನಿ. ಈ ಗಿಡನ ನೆಟ್ಟು 2 ವರ್ಷ ಆಗಿದೆ. 2 ವರ್ಷಕ್ಕೆ ಇದು ಇಷ್ಟುದ್ದ ಬಂದಿದೆ. ಇನ್ನು 1-2 ವರ್ಷದಲ್ಲಿ ಇದು ಹಣ್ಣು ಕೂಡ ಬಿಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಹಣ್ಣು ತುಂಬಾ ಚೆನ್ನಾಗಿರುತ್ತೆ, ಇದನ್ನು ಜ್ಯೂಸ್ಗೆ ಎಲ್ಲದಕ್ಕೂ ಬಳಸಬಹುದು. ನೆಕ್ಸ್ಟ್ ನಾನು ನಿಮಗೆ ನೆಲ್ಲಿ ಗಿಡನ ತೋರಿಸ್ತಾ ಇದ್ದೀನಿ. ಈ ನೆಲ್ಲಿ ಗಿಡದಲ್ಲಿ ನಮಗೆ ತುಂಬಾ ನೆನಪುಗಳಿದೆ. ಅದೇನು ಅಂದರೆ ಆ ಚಿಕ್ಕ ಗಿಡನ ನಾನು ನೆಟ್ಟಿದ್ದೆ, ಈ ದೊಡ್ಡ ಗಿಡನ ಬಂದು ನನ್ನ ತಂಗಿ ನೆಟ್ಟಿದ್ಲು. ತುಂಬ ದೊಡ್ಡದಾಗಿದೆ ಅಂದ್ಬಿಟ್ಟು ನಮ್ಮಲ್ಲಿ ಕಟ್ ಮಾಡಿದ್ರು. ಅದು ಕಟ್ ಮಾಡಿದ್ಮೇಲೆ ಮತ್ತೆ ಚಿಕ್ಕ ಚಿಕ್ಕ ಗಿಡಗಳು ಬರ್ತಾ ಇದೆ. ನೆಕ್ಸ್ಟು ನಾನು ನಿಮಗೆ ಇನ್ನೊಂದು ಗಿಡನ ತೋರಿಸ್ತಾ ಇದ್ದೀನಿ. ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಈ ಗಿಡ ಬಂದುಬಿಟ್ಟು ಇದು ಸತ್ತೆ ಗಿಡ ಅಂತ ಕರೀತಾರೆ. ಒಟ್ಟಿನಲ್ಲಿ ಸತ್ತೆ ಥರ ಅದನ್ನೆಲ್ಲ ಬೆಳೆಸೋದಿಲ್ಲ, ಗಿಡಗಳ ಮಧ್ಯೆ ಅದಾಗದೇ ಬಂದುಬಿಡುತ್ತೆ ಇದೆಲ್ಲ. ಈ ಗಿಡದ ಹತ್ರ ಹೋದರೆ ಸಾಕು, ಇದು ಅಷ್ಟೊಂದು ಇನ್ನೂ ಒಣಗಿಲ್ಲ, ಹಾಗಾಗಿ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಇಷ್ಟೊಂದು ಅಂಟ್ಕೊತಾ ಇಲ್ಲ. ಆ ಗಿಡದ ಹತ್ರ ಹೋದರೆ ಸಾಕು, ಅದರಲ್ಲಿರೋ ಮುಳ್ಳೆಲ್ಲ ಬಟ್ಟೆಗೆ ಅಂಟ್ಕೊಂಡ್ಬಿಡುತ್ತೆ. ಈ ಬಟ್ಟೆಗೆ ಒಂದೇ 1-2 ಮಾತ್ರ ಅಂಟ್ಕೊಂಡಿದೆ ನೋಡಿ. ನೆಕ್ಸ್ಟು ನಾನು ನಿಮಗೆ ಚೇಪೆಕಾಯಿ ಮರನ ತೋರಿಸ್ತಾ ಇದ್ದೀನಿ. ಅದ್ರ ಪಕ್ಕದಲ್ಲಿ ಮೂಗ್ ದಾಸವಾಳದ ಹೂ ಕೂಡ ಇದೆ, ಇದು ಕೂಡ ದೇವ್ರ ಪೂಜೆಗೆ ಬಳಸ್ತಾರೆ. ನಾವು ಚಿಕ್ಕವರಿದ್ದಾಗ ಈ ಸೀಬೆ ಮರಕ್ಕೆ ಯಾವಾಗಲೂ ಹತ್ತುತ್ತಾ ಇದ್ವಿ. ಈ ಸ್ವೀಟ್ ಮೆಮೊರೀಸ್ ಎಲ್ಲ ನೋಡಿದ್ರೆ ತುಂಬ ಖುಷಿ ಅನಿಸುತ್ತೆ ಅಲ್ವಾ. ನನ್ನ ಮಕ್ಕಳು ಇವಾಗ ಈರುಳ್ಳಿಕಾಯಿನ ಕೀಳಬೇಕು ಅಂದ್ಕೊಂಡು ಹೋಗಿದ್ದಾರೆ. ಬನ್ನಿ ನೋಡೋಣ ಅವರು ಹೇಗೆ ಈರುಳ್ಳಿಕಾಯಿನ ಕೀಳ್ತಾರೆ ಅಂತ. ನೋಡಿ ಪಕ್ಕದಲ್ಲಿ ನಮ್ಮ ಮಮ್ಮಿ ಕೂಡ ಹೂವೆಲ್ಲ ಬಿಡಿಸ್ಕೊತಾ ಇದ್ದಾರೆ. ನಮ್ಮ ಮಮ್ಮಿ ಎಷ್ಟು ಹೇಳಿದ್ರು ಕೇಳಿದ್ರೆ ನನ್ನ ಮಕ್ಕಳು ಕೂಡ ಹೋಗಿದ್ದಾರೆ, ನಾವೇನೋ ಕಿತ್ಬಿಡ್ತೀವಿ ಅಂತ. ನೋಡಿ ನೋಡ್ತಾ ಇದ್ದಾಳೆ ನನ್ನ ಮಗಳು ಸುತ್ತ. ತುಂಬಾ ಈರುಳ್ಳಿಕಾಯಿ ಇದೆ, ಅದರಲ್ಲಿ ಯಾವ್ದು ಕೀಳಲಿ ಅಂತ ನೋಡ್ತಾ ಇದ್ದಾಳೆ ಇವಳು. ಅಂತೂ ಇಂತೂ ಕಷ್ಟಪಟ್ಟು ಒಂದು ಈರುಳ್ಳಿಕಾಯಿನ ಇವಳು ಸೆಲೆಕ್ಟ್ ಮಾಡ್ಕೊಂಡಿದ್ದಾಳೆ. ಅದನ್ನು ಕೀಳ್ತಾಳೆ, ಹೇಗೆ ಕೀಳ್ತಾಳೆ ಅಂತ ನೋಡೋಣ ಬನ್ನಿ. ಈ ಕಡ್ಡಿ ಇದೆಯಲ್ಲ, ಇದಕ್ಕೆ ಕುಡುಗೋಲು ಅಂತ ಕರೀತಾರೆ. ಅದನ್ನು ತೊಗೊಂಡು ಅವಳು ಈರುಳ್ಳಿಕಾಯಿನ ಬಿಡಿಸೋದಕ್ಕೆ ಹೋಗ್ತಾ ಇದ್ದಾಳೆ. ಅವಳಿಗೆ ಅಭ್ಯಾಸ ಇಲ್ಲಲ್ಲ, ಹಾಗಾಗಿ ಅದು ಬರ್ತಾ ಇಲ್ಲ. ಕಷ್ಟಪಟ್ಟು ಅಚೀವ್ ಮಾಡೇ ಬಿಟ್ಲು ನನ್ನ ಮಗಳು. ನೋಡಿ ಇಲ್ಲಿ ಕಿತ್ಬಿಟ್ಲು ಈರುಳ್ಳಿಕಾಯಿನ. ಅದು ತುಂಬ ಕಾಯಿ ಇದೆ, ಆದರೂ ಪರವಾಗಿಲ್ಲ, ಅದನ್ನ ಕಿತ್ಕೊಂಡ್ರು. ಥ್ಯಾಂಕ್ಸ್ ಫಾರ್ ವಾಚಿಂಗ್.